ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಮುಂಬೈ ಮೂಲದ ಪರಾಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತಕ್ಕಂಥ ಕಂಪ್ನಿ IPOಗೆ ಬಂದಿದೆ. ಇದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಇದೇ ಸೆಪ್ಟೆಂಬರ್ 21ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಂಪ್ನಿ ಮೇನಾಗಿ ಇವರು ಡಿಫೆನ್ಸ್ ರಿಲೇಟೆಡ್ ಮತ್ತು ಸ್ಪೇಸ್ ಟೆಕ್ನಾಲಜೀಸಲ್ಲಿ ಈವನ್ ಡ್ರೋನ್ಸಲ್ಲೂ ಕೂಡ ಇವರು ವರ್ಕ್ ಮಾಡ್ತಾರೆ. ಸೊ ಇವರು ಇದರ ಒಂದು ಡಿಸೈನಿಂಗ್, ಡೆವಲಪ್ಮೆಂಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟೆಸ್ಟಿಂಗಲ್ಲೂ ಕೂಡ ತಮ್ಮಂತಾವು ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಡಿಫೆನ್ಸ್ ಮತ್ತು ಸ್ಪೇಸ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದಂಥ ಪ್ರಾಡಕ್ಟ್ಗಳಿಗೆ ಮತ್ತು ಸೊಲ್ಯೂಷನ್ಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಈ ಒಂದು ಕಂಪ್ನಿದು ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ ಒಂದು ಲಾಸ್ಟ್ 3 ಇಯರ್ಸಲ್ಲಿ ಇವರ ಒಂದು ರೆವೆನ್ಯೂ ಮತ್ತು ಆಪ್ರೇಟಿಂಗ್ ಪ್ರಾಫಿಟ್ ಬಂದ್ಬಿಟ್ಟು ಕಡಿಮೆ ಆಗ್ತಾ ಇದೆ ಇಯರ್ ಬೈ ಇಯರ್. ಸೊ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು IPOಗೆ ಅಪ್ಲೈ ಮಾಡೋದ ಬೇಡ, ಈ ಒಂದು ಕಂಪ್ನಿಗೆ ನಾವು ಲಾಂಗ್ ಟರ್ಮ್ವರೆಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ, ಮತ್ತು ಈ ಒಂದು IPOದಲ್ಲಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸು ಮತ್ತು IPO ಡೀಟೇಲ್ಸು ಎಲ್ಲವನ್ನು ಕೂಡ ಡೀಟೇಲಾಗಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಈ IPO ವಿಡಿಯೋಗಳನ್ನು ನೀವು ನೋಡೋದ್ರಿಂದ ನಿಮಗೆ ಕಂಪ್ನಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿದಿರುತ್ತೆ. ಸೊ ಮುಂದೊಂದು ದಿನ ನೀವೇನಾದರೂ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ, ಮೀಡಿಯಮ್ ಟು ಲಾಂಗ್ ಟರ್ಮ್ ಮತ್ತು ಲಾಂಗ್ ಟರ್ಮ್ವರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಪರಾಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಈ ಒಂದು ಕಂಪ್ನಿದು ಹೆಸರೇ ಸೂಚಿಸುವಂತೆ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಪರಾಸ್ ಇದು ಡಿಫೆನ್ಸ್ ಮತ್ತು ಸ್ಪೇಸ್ ಟೆಕ್ನಾಲಜೀಸಲ್ಲಿ ಇವರು ವರ್ಕ್ ಮಾಡ್ತಾರೆ. ಈ ಒಂದು ಡಿಫೆನ್ಸ್ಗೆ ಮತ್ತು ಸ್ಪೇಸ್ ಟೆಕ್ನಾಲಜೀಸ್ಗೆ ಸಂಬಂಧಿಸಿದಂತೆ ಪ್ರಾಡಕ್ಟ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ ಮತ್ತು ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ಒಂದು ಕಂಪ್ನಿ ಮಾಡ್ತಾರೆ. ಸೊ ಇವರು 2009ರಲ್ಲಿ ಈ ಒಂದು ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಇದು ಪ್ರೈವೇಟ್ ಕಂಪ್ನಿ ಆಗಿದ್ದು ಇವತ್ತಿನ ದಿನ ಇಂಡಿಯನ್ ಡಿಫೆನ್ಸ್ ಮತ್ತು ಸ್ಪೇಸ್ ಟೆಕ್ನಾಲಜೀಸಲ್ಲಿ ಅವರು ವರ್ಕ್ ಮಾಡ್ತಾರೆ. ಇವರಿಂದ ಆರ್ಡರ್ನ ತೊಗೊಂಡು ಅದನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿನ ಪರಾಸ್ ಅವರು ಮಾಡ್ತಾರೆ. ಇವರು ಕೇವಲ ತಾವಷ್ಟೇ ಅಲ್ಲದೆ ಕೆಲವೊಂದು ಬೇರೆ ಬೇರೆ ಕಂಪ್ನಿಯವ್ರ ಜೊತೆ ಕೂಡ ಸೇರಿಕೊಂಡು ಕೂಡ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಆ ಒಂದು ಪ್ರಾಡಕ್ಟ್ಗಳನ್ನ ಡೆಲಿವರ್ ಮಾಡ್ತಾರೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು ಮೇನಾಗಿ 5 ಸೆಗ್ಮೆಂಟಲ್ಲಿ ಇವರು ವರ್ಕ್ ಮಾಡ್ತಾರೆ. ಡಿಫೆನ್ಸ್ ಎಲೆಕ್ಟ್ರಾನಿಕ್ಸಲ್ಲಿ, ನೆಕ್ಸ್ಟ್ EMP ಸೊಲ್ಯೂಷನ್ಸಲ್ಲಿ, ಮತ್ತು ನೀಚೆ ಟೆಕ್ನಾಲಜೀಸಲ್ಲಿ, ಮತ್ತು ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಆಪ್ಟಿಕ್ಸಲ್ಲೂ ಕೂಡ ಇವರಿದ್ದಾರೆ, ಮತ್ತು ಹೆವಿ ಇಂಜಿನಿಯರಿಂಗಲ್ಲೂ ಕೂಡ ಈ ಒಂದು ಕಂಪ್ನಿ ವರ್ಕ್ ಮಾಡುತ್ತೆ. ಈ ಒಂದು ಕಂಪ್ನಿದು 4 ಸಬ್ಸಿಡರಿ ಕಂಪ್ನೀಸ್ಗಳಿದ್ದಾವೆ. ಸೊ ಅದರಲ್ಲಿ ಪರಾಸ್ ಆ್ಯಂಟಿ ಡ್ರೋನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಲಿಮಿಟೆಡಲ್ಲಿ ಇದರಿಂದ ಈ ಒಂದು ಕಂಪ್ನಿಯಿಂದ ಅವರು ಡ್ರೋನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು ಮತ್ತು ಆ್ಯಂಟಿ ಡ್ರೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಒಂದು ಕಂಪ್ನಿಯಿಂದ ಅವರು ಮಾಡ್ತಾರೆ. ಇವತ್ತಿನ ದಿನ ಈ ಒಂದು ಕಂಪ್ನಿ ಈ ಒಂದು ಡಿಫೆನ್ಸ್ ಮತ್ತು ಸ್ಪೇಸ್ ರಿಲೇಟೆಡ್ಗೆ ಸಂಬಂಧಿಸಿದಂಥ ಟೆಕ್ನಾಲಜೀಸ್ಗಳನ್ನ ಕೇವಲ ಇಂಡಿಯನ್ ಗೌರ್ಮೆಂಟ್ ಅಷ್ಟೇ ಅಲ್ಲದೆ ಕೆಲವೊಂದು ಪ್ರೈವೇಟ್ ಪ್ಲೇಯರ್ಸ್ ಆಗಿರ್ಬೋದು ಮತ್ತು ಪ್ರಾಡಕ್ಟ್ಗಳನ್ನ ಅವರು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಈ ಒಂದು ಕಂಪ್ನಿ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಪರಾಸ್ ಡಿಫೆನ್ಸ್ ಬಂದ್ಬಿಟ್ಟು ಯಾವ ಒಂದು ಏರಿಯಾಸಲ್ಲಿ ಮತ್ತು ಟೆಕ್ನಾಲಜೀಸಲ್ಲಿ ಇವರು ಎಕ್ಸ್ಪರ್ಟ್ ಇದ್ದಾರೆ ಅಂತೇಳಿ ನಾವು ನೋಡ್ತಾ ಹೋದಾಗ ಅವರಲ್ಲಿ ತೋರಿಸಿದ್ದಾರೆ. ರಾಕೆಟ್ ಅಥವಾ ಮಿಸೈಲ್ ಪ್ರೋಗ್ರಾಮ್ಸಲ್ಲಿ ಇವರು ಎಕ್ಸ್ಪರ್ಟ್ ಇದ್ದಾರೆ. ಸ್ಪೇಸ್ ಮತ್ತು ಸ್ಪೇಸ್ ರಿಸರ್ಚ್ ಪ್ರೋಗ್ರಾಮ್ಸಲ್ಲೂ ಇವರಿದ್ದಾರೆ. ನಾವೆಲ್ ಸಿಸ್ಟಮ್ಸಲ್ಲಿ, ಲ್ಯಾಂಡ್ ಆ್ಯಂಡ್ ಆರ್ಮರ್ಡ್ ವೆಹಿಕಲ್ಸಲ್ಲಿ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ವಾರ್ಫೇರ್ ಆ್ಯಂಡ್ ಸರ್ವೈಲೆನ್ಸಲ್ಲೂ ಕೂಡ ಇವರಿದ್ದಾರೆ, ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ಪ್ರೊಟೆಕ್ಷನ್ಸಲ್ಲೂ ಕೂಡ ಈ ಒಂದು ಕಂಪ್ನಿ ಎಕ್ಸ್ಪರ್ಟ್ ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಬಗ್ಗೆ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಸ್ಪೇಸ್ ಆಪ್ಟಿಕ್ಸು ಮತ್ತು ಆಪ್ಟೋಮೆಕ್ಯಾನಿಸಮ್ ಡಿಸೈನಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದೇ ಒಂದು ಕಂಪ್ನಿ ಬಂದ್ಬಿಟ್ಟು ಈ ಒಂದು ಪರಾಸ್ ಡಿಫೆನ್ಸ್ ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಈ ಒಂದು ಡಿಫೆನ್ಸ್ ಸೆಗ್ಮೆಂಟ್ಗೆ ಸಂಬಂಧಿಸಿದಂತೆ ಕಸ್ಟಮೈಸ್ಡ್ ಟರ್ನ್ ಕೀ ಪ್ರಾಜೆಕ್ಟ್ನು ಕೂಡ ಇದೇ ಒಂದು ಕಂಪ್ನಿಯವರು ಡೆಲಿವರ್ ಮಾಡ್ತಾರೆ. ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಬೇರೆ ಬೇರೆ ಕಂಪ್ನಿಯವ್ರ ಜೊತೆ ಕೂಡ ಅವರು ಪಾರ್ಟ್ನರ್ ಆಗಿದ್ದಾರೆ. ಸೊ ದಟ್ ಇವತ್ತಿನ ದಿನ ಬೇರೆ ಜಗತ್ತಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಕಂಪ್ನಿಗಳಿಂದ ಲೀಡಿಂಗ್ ಟೆಕ್ನಾಲಜೀಸ್ನು ಕೂಡ ಅವರು ಯೂಸ್ ಮಾಡಿಕೊಂಡು ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ಗೆ ಮತ್ತು ಸ್ಪೇಸ್ ಟೆಕ್ನಾಲಜೀಸ್ಗೆ ಬೇಕಾಗಿರ್ತಕ್ಕಂತಹ ಪ್ರಾಡಕ್ಟ್ಗಳನ್ನು ಕೂಡ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಈ ಒಂದು ಕಂಪ್ನಿದು 2 ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ ಇದ್ದಾವೆ. 2 ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಲೊಕೇಟ್ ಆಗಿರೋದು. ನೆಕ್ಸ್ಟ್ ಈ ಒಂದು ಕಂಪ್ನಿದು ನಾವು ಕಸ್ಟಮರ್ಸ್ ನಾವು ನೋಡ್ತಾ ಹೋದಾಗ ಇವರಿಗೆ ಮೇನಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದನೇ ಹೆಚ್ಚಿನ ಆರ್ಡರ್ಸ್ಗಳು ಬರ್ತವೆ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಂಬಂಧಿಸಿದ ಡಿಫೆನ್ಸ್ ಮತ್ತು ಸ್ಪೇಸ್ ಟೆಕ್ನಾಲಜೀಸಿಂದನೇ ಈ ಒಂದು ಕಂಪ್ನಿಗೆ ಹೆಚ್ಚಿನ ಆರ್ಡರ್ಸ್ಗಳು ಬರ್ತಾ ಹೋಗ್ತವೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇವರು ಮೇನಾಗಿ ಇಸ್ರೋ, DRDO, ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ಕೊಚ್ಚಿನ್ ಶಿಪ್ ಯಾರ್ಡ್, HAL, ಸೊ ಭಾಳಷ್ಟು ಕಂಪ್ನೀಸ್ಗಳು ಕೂಡ ಇವರು ವರ್ಕ್ ಮಾಡ್ತಿದ್ದಾರೆ. ಸೊ ಎಲ್ಲ ಗೌರ್ಮೆಂಟ್ ಕಂಪ್ನಿಗಳ ಲೀಸ್ಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇವರ ಒಂದು ಕಸ್ಟಮರ್ಸಲ್ಲಿ ಬಂದರೆ ನೀವು ಇಲ್ಲಿ ನೋಡ್ಬೋದು. ಸೊ ಅದಷ್ಟೇ ಅಲ್ಲದೆ ಇವರು ಇಂಡಿಯನ್ ಪ್ರೈವೇಟ್ ಕಂಪ್ನೀಸ್ಗಳು ಕೂಡ ಇವರು ವರ್ಕ್ ಮಾಡ್ತಾರೆ. ಹಾಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ಗಳು ಕೂಡ ಇವರು ವರ್ಕ್ ಮಾಡ್ತಾರೆ. ಬಟ್ ಇವರಿಗೆ ಮೇನ್ ಆದಾಯ ಬಂದ್ಬಿಟ್ಟು ಇವತ್ತಿನ ದಿನ ಇಂಡಿಯನ್ ಗೌರ್ಮೆಂಟಿಂದನೇ ಹೆಚ್ಚಿನ ಒಂದು ಆದಾಯ ಬರುತ್ತೆ. ಇಂಡಿಯನ್ ಕಂಪ್ನೀಸ್ಗಳಿಂದನೇ ಇವರಿಗೆ ಹೆಚ್ಚಿನ ಒಂದು ಆದಾಯ ಬರುತ್ತೆ.
ಸೊ ಇವರು ತೋರಿಸಿರೋ ಪ್ರಕಾರ ಇವರಿಗೆ ಎಕ್ಸ್ಪೋರ್ಟಿಂದ ಇವತ್ತಿನ ದಿನ ಒಂದು 24% ಆಫ್ ರೆವಿನ್ಯೂ ಬಂದ್ಬಿಟ್ಟು ಇವತ್ತಿನ ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಂದ ಬರ್ತಾ ಇದೆ ಅಂತೇಳಿ ಅವರು ಹೇಳಿದ್ದಾರೆ. ಇವತ್ತಿನ ದಿನ ಪರಾಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ IPOಗೆ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಂಪನಿಯ IPO ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಈ ಒಂದು IPOದು ಆಬ್ಜೆಕ್ಟ್ಸ್ ಆಫ್ ದ ಇಶ್ಯೂಸ್ ನಾವು ನೋಡ್ತಾ ಹೋದಾಗ ಇದರಲ್ಲಿ ಮೇನ್ ಆಗಿ ಆಫರ್ ಫಾರ್ ಸೇಲ್ ಮತ್ತು ಫ್ರೆಶ್ ಇಶ್ಯೂ ಇದೆ. ಈ ಒಂದು ಫ್ರೆಶ್ ಇಶ್ಯೂ ಮೂಲಕ ಅಮೌಂಟ್ ಏನು ಕಲೆಕ್ಟ್ ಆಗುತ್ತಲ್ಲ ಅದನ್ನು ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ ಈ ಒಂದು ಕಂಪ್ನಿದು ಕೆಲವೊಂದು ಲೋನ್ಸಲ್ಲಿದೆ ಅದನ್ನು ಫುಲ್ಲಿ ಅಥವಾ ಪಾರ್ಷಿಯಲ್ ಪೇಮೆಂಟ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕಂಪನಿಯ ದಿನನಿತ್ಯ ವ್ಯವಹಾರಗಳಿಗೆ ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಫರ್ ಫಾರ್ ಸೇಲಲ್ಲಿ ಪ್ರಮೋಟರ್ಸು ತಮ್ಮ ಒಂದು ಸ್ಟೇಕ್ನವರು ಈ ಒಂದು IPO ಮೂಲಕ ಅವರು ಸೇಲ್ ಮಾಡ್ತಿದ್ದಾರೆ. ಈ ಒಂದು IPO ಬಂದ್ಬಿಟ್ಟು ಸೆಪ್ಟೆಂಬರ್ 21ನೇ ತಾರೀಕಿಗೆ ಇದು ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 23ನೇ ತಾರೀಕಿಗೆ ಈ ಒಂದು IPO ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಇವರು ಬರ್ತಿದ್ದಾರೆ. IPO ಪ್ರೈಸ್ ಬ್ಯಾಂಡ್ ಇವರು ಫಿಕ್ಸ್ ಮಾಡಿರೋದು ನಾವು ಹೈಯೆಸ್ಟ್ ಪ್ರೈಸ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 175 ರೂಪಾಯಿ ಅವರು ಒಂದು ಶೇರ್ಗೆ ಫಿಕ್ಸ್ ಮಾಡಿದ್ದಾರೆ. ಲಾಟ್ ಸೈಜ್ ಬಂದ್ಬಿಟ್ಟು 85. ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಬೇಕಂತ ಮಾಡಿದರೆ ಮಿನಿಮಮ್ ನೀವು 85 ಮತ್ತು ಮಲ್ಟಿಪಲ್ ಆಫ್ 85 ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು BSE ಮತ್ತು NSEಯಲ್ಲೂ ಕೂಡ ಇದು ಲೀಸ್ಟ್ ಆಗ್ತಾ ಇದೆ. ಈ ಒಂದು ಇಶ್ಯೂ ಸೈಜ್ ನಾವು ನೋಡ್ತಾ ಹೋದಾಗ ಈ ಒಂದು IPO ಬಂದ್ಬಿಟ್ಟು ಟೋಟಲ್ ಸೈಜ್ ಬಂದ್ಬಿಟ್ಟು 170 ಕೋಟಿ ರೂಪಾಯಿ ಮಾತ್ರ ಇದೆ. ಇದರಲ್ಲಿ ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 140 ಕೋಟಿ ರೂಪಾಯಿ ಇದು ಕಂಪನಿಗೆ ಹೋಗುತ್ತೆ. ಕಂಪನಿಯ ಒಂದು ವ್ಯವಹಾರಗಳಿಗೆ ಇದನ್ನು ಯೂಸ್ ಮಾಡ್ತಾರೆ. ಆಫರ್ ಫಾರ್ ಸೇಲ್ ಇರೋದು ಇದರಲ್ಲಿ 30 ಕೋಟಿ ರೂಪಾಯಿ ಇದೆ. ನೆಕ್ಸ್ಟ್ ಬರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಈ ಒಂದು ಕಂಪ್ನಿದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಂದ್ಬಿಟ್ಟು ಇವತ್ತಿನ ದಿನ 210 ರೂಪಾಯಿ ಇದೆ. ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ IPO ಪ್ರೈಸ್ ಬಂದ್ಬಿಟ್ಟು ಒಂದು ಶೇರ್ಗೆ 175 ರೂಪಾಯಿ ಇದೆ. ಇದು ಯಾವಾಗ ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ಒಂದು ಶೇರ್ಗೆ 210 ರೂಪಾಯಿ ನೀವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಗ್ರೇ ಮಾರ್ಕೆಟ್ ಸೂಚಿಸುತ್ತೆ. ಇದು ಒಂದು ಅಂದಾಜು ಮಾತ್ರ, ಇದೇ ಕರೆಕ್ಟ್ ಅಂತೇನಿಲ್ಲ. ನೆಕ್ಸ್ಟ್ ಈ ಒಂದು IPO ಬಂದ್ಬಿಟ್ಟು ಸೆಪ್ಟೆಂಬರ್ 21ನೇ ತಾರೀಕಿದು ಓಪನ್ ಆಗುತ್ತೆ. ಸೆಪ್ಟೆಂಬರ್ 23ನೇ ತಾರೀಕಿಗೆ ಈ ಒಂದು IPO ಕ್ಲೋಸ್ ಆಗುತ್ತೆ. ನಿಮಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ ನಿಮಗೆ ಸೆಪ್ಟೆಂಬರ್ 28ನೇ ತಾರೀಕು ನಿಮಗೆ ಈವ್ನಿಂಗ್ ಗೊತ್ತಾಗುತ್ತೆ. ಇನ್ ಕೇಸ್ ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಸೆಪ್ಟೆಂಬರ್ 29ನೇ ತಾರೀಕು ಅಮೌಂಟ್ ರಿಫಂಡ್ ಆಗುತ್ತೆ. ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಅಕ್ಟೋಬರ್ 1ನೇ ತಾರೀಕಿದು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ನೆಕ್ಸ್ಟ್ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಬೇಕಂತ ಮಾಡಿದರೆ ಮಿನಿಮಮ್ 1 ಲಾಟ್ ಅಪ್ಲೈ ಮಾಡಬೇಕಾಗುತ್ತೆ. ಅಥವಾ ಆಮೇಲೆ ಮಲ್ಟಿಪಲ್ ಆಫ್ 1 ಲಾಟ್ ನೀವು ಅಪ್ಲೈ ಮಾಡ್ಬೋದು. 1 ಲಾಟಲ್ಲಿ 85 ಶೇರ್ಸ್ ಇರುತ್ತೆ. ಅದಕ್ಕೆ 14,875 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು 13 ಲಾಟ್ ನೀವು ಅಪ್ಲೈ ಮಾಡ್ಬೋದು ಅಥವಾ 1,105 ಶೇರ್ಸ್ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ 1,93,375 ರೂಪಾಯಿ ಬೇಕಾಗುತ್ತೆ. ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದ್ಬಿಟ್ಟು 79.4% ಇದೆ. ಯಾವಾಗಿದು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ಮೇನ್ ಪ್ರಮೋಟರ್ ಹೋಲ್ಡಿಂಗ್ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ 59.71% ಇರುತ್ತೆ. ಇದರಲ್ಲಿ ರಿಟೇಲ್ ಕ್ಯಾಟಗರಿಗೆ ಅವರು 35% ಆಫ್ ಶೇರ್ಸ್ನವರು ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ ನೀವು ಇಲ್ಲಿ ಗಮನಿಸ್ಬೋದು ಈ ಒಂದು ಕಂಪ್ನಿಗೆ ಬರ್ತಕ್ಕಂಥ ರೆವಿನ್ಯೂ ಅಥವಾ ಆದಾಯ ಬಂದ್ಬಿಟ್ಟು ಅದು ಇಯರ್ ಬೈ ಇಯರ್ ಅದು ಕಡಿಮೆ ಆಗ್ತಾಯಿದೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಪ್ರಾಫಿಟ್ ಅನ್ನೋದು ಕೂಡ ಇಯರ್ ಬೈ ಇಯರ್ ಅದು ಕಡಿಮೆ ಆಗ್ತಾಯಿದೆ ಅನ್ನೋದು ಕೂಡ ನೀವು ಇಲ್ಲಿ ಗಮನಿಸ್ಬೋದು. 2020 ಮತ್ತು 2021ರಲ್ಲಿ ಈ ಒಂದು ಕೋವಿಡ್ ಕಾರಣದಿಂದ ಕೂಡ ಈ ಒಂದು ಕಂಪ್ನಿಗೆ ಭಾಳಷ್ಟು ಆರ್ಡರ್ಗಳು ಬಂದಿರದೇ ಇರ್ಬೋದು. ನೆಕ್ಸ್ಟ್ ಈ ಒಂದು ಕಂಪ್ನಿದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ ಈ ಒಂದು ಡಿಫೆನ್ಸ್ ಮತ್ತು ಸ್ಪೇಸ್ ಅಪ್ಲಿಕೇಶನ್ಸಲ್ಲಿ ಈ ಒಂದು ಕಂಪ್ನಿಯವ್ರದ್ದು ಒಂದು ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ ಮತ್ತು ಸೊಲ್ಯೂಷನ್ಸ್ ಕೂಡ ಈ ಒಂದು ಕಂಪ್ನಿಯವರು ಪ್ರೊವೈಡ್ ಮಾಡ್ತಾರೆ. ಇವತ್ತಿನ ದಿನ ಈ ಒಂದು ಡಿಫೆನ್ಸ್ ಮತ್ತು ಸ್ಪೇಸ್ ಅಪ್ಲಿಕೇಶನ್ಸಲ್ಲಿ ಆಪ್ಟಿಕ್ಸಲ್ಲಿ ವರ್ಕ್ ಮಾಡ್ತಕ್ಕಂಥ ಕೆಲವು ಕಂಪ್ನೀಸ್ಗಳಲ್ಲಿ ಈ ಒಂದು ಕಂಪ್ನಿಯು ಕೂಡ ಒಂದು. ಈ ಒಂದು ಕಂಪ್ನಿಯವರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ರಾಡಕ್ಟ್ಗಳು ಅವೆಲ್ಲ ಬಂದ್ಬಿಟ್ಟು ಆತ್ಮನಿರ್ಭರ್ ಭಾರತ್ ಮತ್ತು ಮೇಕ್ ಇನ್ ಇಂಡಿಯಾದಲ್ಲೂ ಕೂಡ ಇವು ಬರ್ತವೆ. ಒಂದು ಸ್ಟ್ರಾಂಗ್ R&D ಕ್ಯಾಪಬಿಲಿಟೀಸ್ ಈ ಒಂದು ಕಂಪ್ನಿ ಹೊಂದಿದೆ. ಒಂದು ಗೌರ್ಮೆಂಟ್ ಆರ್ಗನೈಜೇಷನ್ ಜೊತೆ ಒಂದು ಒಳ್ಳೆಯ ರಿಲೇಷನ್ಶಿಪ್ನ ಈ ಒಂದು ಕಂಪ್ನಿ ಹೊಂದಿದೆ. ಒಂದು ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟು ಈ ಒಂದು ಕಂಪ್ನಿಯಲ್ಲಿದೆ. ನೆಕ್ಸ್ಟ್ ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್, ಈ ಒಂದು IPOದಲ್ಲಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ನಾವು ನೋಡ್ತಾ ಹೋದಾಗ ಇವರ ಒಂದು ಫೈನಾನ್ಷಿಯಲ್ಸಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ಕಂಪ್ನಿಗೆ ಬರ್ತಕ್ಕಂಥ ಆದಾಯ ಅನ್ನೋದು ಇಯರ್ ಬೈ ಇಯರ್ ಅದು ಕಡಿಮೆ ಆಗ್ತಾಯಿದೆ. ಈ ಒಂದು ಪ್ರಾಫಿಟ್ ಬಂದ್ಬಿಟ್ಟು ಇಯರ್ ಬೈ ಇಯರ್ ಅದು ಕಡಿಮೆ ಆಗ್ತಾಯಿದೆ. ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಈ ಒಂದು ಕಂಪ್ನಿಯಾಗಿರ್ತಕ್ಕಂಥ ಎನಿ ಲಾಸಸ್ ಅಥವಾ ಏನೋ ಒಂದು ಬಿಸ್ನೆಸ್ ಏನಾದರೂ ಶಟ್ ಡೌನ್ ಆದರೂ ಕೂಡ ಅದು ಕೂಡ ಈ ಒಂದು ಕಂಪ್ನಿಯ ಬಿಸ್ನೆಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಈ ಒಂದು ಕಂಪ್ನಿ ಮೇನಾಗಿ ಇವರು ಇವತ್ತಿನ ದಿನ ಇಂಡಿಯನ್ ಸ್ಪೇಸ್ ಮತ್ತು ಈ ಒಂದು ಡಿಫೆನ್ಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಂದರೆ ಇವರಿಗೆ ಆರ್ಡರ್ಸ್ ಬಂದ್ಬಿಟ್ಟು ಈ ಒಂದು ಸ್ಪೇಸ್ ಮತ್ತು ಡಿಫೆನ್ಸಿಂದನೇ ಬರಬೇಕು. ಇನ್ ಕೇಸ್ ಗೌರ್ಮೆಂಟಿಂದ ಇವರಿಗೇನಾದರೂ ಆರ್ಡರ್ ಬಂದಿಲ್ಲ ಅಂತಂದರೆ ಗೌರ್ಮೆಂಟ್ ಅವ್ರು ಏನಾದರೂ ಈ ಒಂದು ಬಜೆಟಲ್ಲಿ ಈ ಒಂದು ಡಿಫೆನ್ಸ್ ಮತ್ತು ಸ್ಪೇಸ್ಗೆ ಒಂದು ಬಜೆಟ್ ಬಂದ್ಬಿಟ್ಟು ಕಡಿಮೆ ಅಲೋಕೇಟ್ ಮಾಡಿದರೆ ಅದು ಕೂಡ ಈ ಒಂದು ಕಂಪ್ನಿ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವರಿಗೆ ಆರ್ಡರ್ ಏನು ಬರಬೇಕಾಗಿದೆ ಕೆಲವೊಂದು ಕಂಪ್ನಿಗಳಿಂದನೇ ಇವರಿಗೆ ಮೇಜರ್ ರೆವಿನ್ಯೂ ಅನ್ನೋದು ಬರ್ತಾ ಇದೆ. ಇನ್ ಕೇಸ್ ಅವರಿಂದ ಗೌರ್ಮೆಂಟ್ ಕಂಪ್ನಿಗಳಿಂದ ಇವರಿಗೆ ಏನಾದರೂ ಆರ್ಡರ್ ಬಂದಿಲ್ಲ ಅಂತಂದರೆ ಮುಂಬರೋ ದಿನಗಳಲ್ಲಿ ಅದು ಕೂಡ ಈ ಒಂದು ಕಂಪ್ನಿಯ ಬಿಸ್ನೆಸ್ ಮೇಲೆ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು ಇದು ಗೌರ್ಮೆಂಟ್ ಜೊತೆ ಇದು ವರ್ಕ್ ಮಾಡ್ತಾ ಇರೋದ್ರಿಂದ ಇವರಿಗೆ ಗೌರ್ಮೆಂಟಿಂದ ಆದಾಯ ಅನ್ನೋದು ಟೈಮಿಗೆ ಬರುತ್ತೆ ಅನ್ನೋದಕ್ಕೂ ಕೂಡ ಗ್ಯಾರಂಟಿ ಇಲ್ಲ. ಅಲ್ಲೂ ಕೂಡ ಡಿಲೇ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಕಂಪ್ನಿ ಬ್ಯಾಲೆನ್ಸ್ ಶೀಟ್ ನಾವು ನೋಡ್ತಾ ಹೋದಾಗ ಒಂದು ಲಾಸ್ಟ್ 2 ಇಯರ್ಸಲ್ಲಿ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಒಂದು ನೆಗೆಟಿವ್ ಕ್ಯಾಶ್ ಫ್ಲೋಸ್ ಹೊಂದಿದೆ ಅಂತ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಒಂದು ಕಂಪ್ನಿದು IPO ಪ್ರೈಸ್ ವ್ಯಾಲ್ಯೂಷನ್ ನಾವು ನೋಡ್ತಾ ಹೋದಾಗ ಈ ಒಂದು ಕಂಪ್ನಿ ಇವತ್ತಿನ IPOಗೆ ಏನು ಬಂದಿದೆ 175 ರೂಪೀಸು. ಒಂದು ಲಾಸ್ಟ್ 3 ಇಯರ್ಸಲ್ಲಿ ಇವರ ಒಂದು ಅರ್ನಿಂಗ್ ಪರ್ ಶೇರ್ ಬಂದ್ಬಿಟ್ಟು 6.2 ಆಗುತ್ತೆ.
ಪಿ ರೇಷಿಯೋ ಬಂದ್ಬಿಟ್ಟು 28x ಆಗುತ್ತೆ. ಫೈನಾನ್ಷಿಯಲ್ ಇಯರ್ 21 ಪ್ರಕಾರ ಪಿ ರೇಷಿಯೋ ಬಂದ್ಬಿಟ್ಟು 31 ಆಗುತ್ತೆ. ಅಂದರೆ ಇವರೇನು ಐ ಪಿ ಒಗೇನು ಬಂದಿದ್ದಾರೆ ಅದು 28-31 ಪಿ ದಲ್ಲಿ ಇವ್ರು ಬಂದಿದ್ದಾರೆ. ಈ ಒಂದು ಕಂಪ್ನಿ ಪ್ರೈಸ್ ವ್ಯಾಲ್ಯೂಷನ್ ಇವತ್ತಿನ ದಿನ ಓವರ್ ಪ್ರೈಸ್ ಅಥವಾ ಐ ಪ್ರೈಸ್ ಅಂತೇಳಿ ನಾವು ಕಂಪೇರ್ ಮಾಡೋದಕ್ಕೆ ಪಿಯರ್ ಕಂಪ್ನಿ ಜೊತೆ ನಾವು ಕಂಪೇರ್ ಮಾಡಬೇಕಾಗುತ್ತೆ. ಈ ಒಂದು ಸ್ಪೇಸ್ ಮತ್ತು ಡಿಫೆನ್ಸಲ್ಲಿ ಲಿಸ್ಟ್ ಆಗ್ತಕ್ಕಂಥ ಫಸ್ಟ್ ಕಂಪ್ನಿ ಇದಾಗಿರೋದ್ರಿಂದ ಇದನ್ನು ನಾವು ಪಿಯರ್ ಕಂಪ್ನಿ ಜೊತೆ ನಾವು ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಸೊ ಇವತ್ತಿನ ದಿನ ಇವರ ಒಂದು ಪಿ ಎನ್ನು ನಾವು ಆಧಾರವಾಗಿ ಇಟ್ಕೊಂಡು ಒಂದು ರೀಸನೇಬಲ್ ಪ್ರೈಸಲ್ಲಿ ಈ ಒಂದು ಕಂಪ್ನಿ ಬಂದಿದೆ ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ಈ ಒಂದು ಪರಾಸ್ ಡಿಫೆನ್ಸ್ ಐ ಪಿ ಒ ಬಗ್ಗೆ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಪರಾಸ್ ಡಿಫೆನ್ಸ್ ಬಂದ್ಬಿಟ್ಟು ಇವತ್ತಿನ ದಿನ ಪ್ರೈವೇಟ್ ಸೆಕ್ಟರ್ ಕಂಪ್ನಿ ಆಗಿದ್ದು ಇವರು ಮೇನಾಗಿ ಡಿಸೈನಿಂಗ್, ಟೆಸ್ಟಿಂಗ್ ಮತ್ತು ಮ್ಯಾನುಫ್ಯಾಕ್ಚರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಡಿಫೆನ್ಸ್ ಮತ್ತು ಸ್ಪೇಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್ ಮತ್ತು ಸೊಲ್ಯೂಷನ್ಸ್ಗೆ ಸಂಬಂಧಿಸಿದಂತೆ ಈ ಒಂದು ಕಂಪ್ನಿದು ರೆವಿನ್ಯೂ ಮತ್ತು ಮಾರ್ಜಿನ್ ಅನ್ನೋದು ಇಯರ್ ಬೈ ಇಯರ್ ಅದು ಕಡಿಮೆ ಆಗ್ತಾ ಇದೆ ಲಾಸ್ಟ್ 3 ಇಯರ್ಸಿಂದ. ಇವತ್ತಿನ ದಿನ ಐ ಪಿ ಒಗೆ ಏನು ಬಂದಿದ್ದಾರೆ, ಇವರು ಒಂದು ರೀಸನೇಬಲ್ ಪ್ರೈಸಲ್ಲಿ ಇವರು ಬಂದಿದ್ದಾರೆ. ಈ ಒಂದು ಕಂಪ್ನಿದು ಐ ಪಿ ಒ ಸೈಜು ಕಡಿಮೆ ಆಗಿರೋದ್ರಿಂದ ತುಂಬ ಓವರ್ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಚಾನ್ಸಸ್ಸು ಭಾಳ ಇದೆ ಮತ್ತು ಅಲೋಕೇಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಭಾಳ ಕಡಿಮೆ ಆಗಿರುತ್ತೆ. ಅಂದರೆ ಹೆಚ್ಚು ಓವರ್ ಸಬ್ಸ್ಕ್ರೈಬ್ ಆದಾಗ ನಿಮಗೆ ಅಲಾಟ್ಮೆಂಟ್ ಸಾಧ್ಯತೆ ಕೂಡ ಭಾಳ ಕಡಿಮೆ ಆಗಿರುತ್ತೆ. ಯಾರಾದರೂ ಈ ಒಂದು ಐ ಪಿ ಒಗೆ ಕೇವಲ ಐ ಪಿ ಒ ಲೀಸ್ಟಿಂಗ್ ಗೇನ್ಗೋಸ್ಕರ ನೀವು ಅಪ್ಲೈ ಮಾಡೋಗಿತ್ತಂದರೆ ನೀವು ಅಪ್ಲೈ ಮಾಡ್ಬೋದು. ಇದು ಲಾಂಗ್ ಟರ್ಮಲ್ಲಿ ನಿಮಗೆ ಅಂಥ ಒಂದು ಒಳ್ಳೆ ಒಂದು ಪ್ರಾಫಿಟ್ನ ನೀವು ಈ ಒಂದು ಕಂಪ್ನಿಯಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಅಂತೇಳಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಇದೆ. ಸೊ ಇದಾಗಿತ್ತು ವೀಕ್ಷಕರೇ. ಯಾರಾದರೂ ಈ ಒಂದು ಐ ಪಿ ಒಗೆ ನೀವು ಕೇವಲ ಲೀಸ್ಟಿಂಗ್ ಗೇನ್ಗೋಸ್ಕರ ನೀವು ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಒಳ್ಳೆ ಲೀಸ್ಟಿಂಗ್ ಗೇನ್ ನೀವು ಈ ಒಂದು ಐ ಪಿ ಒದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪರಾಸ್ ಡಿಫೆನ್ಸ್ ಐ ಪಿ ಒ ಬಗ್ಗೆ ಡೀಟೇಲಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.